ನಮಸ್ಕಾರ ದೇವರು. ಇವಾಗ ನಾವು ಬಂದ್ಬಿಟ್ಟು ಲದಾಖ್ ಕ್ಯಾಪಿಟಲ್ ಸಿಟಿ ಲೇ ಅಲ್ಲಾದ್ರೆ ಇದೀವಿ. ಸೊ ಇವಾಗ ನಾವು ಬಂದ್ಬಿಟ್ಟು ಲೇ ಇಂದ ಪಾಕಿಸ್ತಾನ್ ಬಾರ್ಡರ್ಗಾದ್ರೆ ಹೋಗ್ತಾ ಇದೀವಿ, ತುರ್ತುಕ್ಗೆ. ಸೊ ಇವಾಗ 10 ಗಂಟೆ ಆದ್ರೆ ಟೈಮ್ ಆಗ್ತದೆ. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. Sometimes I feel like all is lost, but I know it's not true. I wanna put up all my walls cause I'm not in the mood. But then I cut myself off from the rest of the room. I know that I can heal it all if you're patient and soon. It can all be worth it, all the searching. Pain is never really permanent, but damn it hurts, man. I can feel all of the turbulence and it's concerning. I've been searching for a purpose, I hope it's worth it. This society is really trying me. Ain't no hide and seek, I hide to be far from anxiety. I need my space, I need my privacy. I need some silence, please. ಪೆಟ್ರೋಲ್ ಬಂಕ್ ಆದ್ರೆ ಬಂದಿದ್ವಿ. ಸೊ ನೋಡ್ಬೋದು, ಪೆಟ್ರೋಲ್ ಆದ್ರೆ ಇಲ್ಲಿ ಇಡಿಸ್ತಾ ಇದ್ವಿ. ಸೊ ನೋಡಿ 300 ಆದ್ರೆ ಆಯಿತು. ನಮಸ್ಕಾರ ದೇವರು. ಇವಾಗ ಟೈಮ್ ಬಂದ್ಬಿಟ್ಟು 11 ಗಂಟೆ ಆದರೆ ಆಗ್ತದೆ. ಸೊ ನೋಡ್ಬೋದು, ನಾವು ಬಂದ್ಬಿಟ್ಟು ಇವಾಗ ಒಂದು ಫಸ್ಟ್ ವ್ಯೂ ಆಫ್ ಲೇ ಹತ್ರ ಆದರೆ ಬಂದಿದ್ದೀವಿ. ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ. ಸೊ ನಮ್ಮ ಬೌಲ್ಸ್ ಆದರೆ ಬಿದ್ದೋಗಿತ್ತು, ನೋಡ್ಬೋದು, ಇಲ್ಲಾದರೆ ಬಿದ್ದೋಗಿತ್ತು. ಸೊ ಎತ್ಕೊಳ್ಳೋಕ್ಕಾದ್ರೆ ಬಂದಿದ್ವಿ ನೋಡಿ. ಭೈರವ ಒಂದೊಂದು, ಇದು ಭೈರವದು, ಅದು ಆನಿದು. ಸೊ ಬಿದ್ದೋಗಿತ್ತು. ನಮ್ಮ ಗಾಡಿ ನೋಡ್ಬೋದು, ಅಲ್ಲಾದರೆ ಇದೆ. ಬೆಳಗ್ಗಿನಿಂದ ರೈಡ್ ಮಾಡಿಕೊಂಡು ಸುಮಾರು ಒಂದು 40 ಕಿಲೋಮೀಟರ್ ಆದರೆ ಇಲ್ಲಿಗೆ ಬಂದಿದ್ವಿ. ಶಾಪ್ ಆದರೆ ಇದೆ. ಸೊ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು. ಸೊ ತುಂಬ ಹಸುವಾಗ್ತಾ ಇದೆ. ಬೆಳಗ್ಗೆ ಏನೂ ತಿಂದಿರಲಿಲ್ಲ. ಭೈರವ ರಾಣಿಗಾದರೆ ತಿನ್ನಿಸಿದ್ದೆ. ಮಾರ್ನಿಂಗಿಂದ ಏನು ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಗೈಸ್. ಏನಾದರೂ ಬ್ರೇಕ್ಫಾಸ್ಟ್ ಮಾಡೋಣ. ಭಯ ಕ್ಯಾ ಮಿಲೇಗಾ? इप्पी दे दो, मैगी 1 प्लेट दे दो. ಸೊ ಇಲ್ಲಿ ಏನಾದರೂ ನೀವು ಫೋಟೋಸ್ ತಗೋಬೇಕಂದ್ರೆ ಇಲ್ಲಿ ಚಾರ್ಜ್ ಆದರೆ ಮಾಡ್ತಾರೆ, ಒಂದು 10 ರೂಪೀಸು. ಇಲ್ಲಿಗೆ ಸೆಕೆಂಡ್ ಟೈಮ್ ಆದರೆ ಬರ್ತಾ ಇದೀವಿ. ಅಲ್ಲಿ ನೋಡ್ಬೋದು, ಭೈರವಗನ ಜೊತೆಗೆ ಯಾರೋ ಇನ್ನೊಂದು ನಾಯಿ ಬಂದ್ಬಿಟ್ಟಿದೆ. I can hear the demons call when they do what they do. And now I feel like taking off, find a place with a view. ನಮಸ್ಕಾರ ದೇವರು. ಮೊದಲಾದ್ರೆ ನಾನು ಬಂದಿದ್ದೆ ಇಲ್ಲಿಗೆ. ಸೊ ಇಲ್ಲಿ ಮುಂದೆನೇ ಇರೋದು ಹೈಯೆಸ್ಟ್ ಪೀಕು. ಸೊ ಭೈರವನ್ ಕೂಡ ಕರ್ಕೊಂಡ್ಬಂದಿದ್ದೆ, ಬೇಕಾದ್ರೆ ಕೇಳಿ ಆ ಹುಡುಗನ್ನ. ಸೊ ಇದು ಯಾವುದೇ ಥರದ ಪೇಡ್ ಫೋಟೋಸ್ ಏನು ತೆಗ್ದಿಲ್ಲ ನಾನು. ಮುಂದೆನೇ ಇರೋದು ಹೈಯೆಸ್ಟ್ ಪೀಕು. ಬಾಯ್ ಪಹಲೆ एक बार आए थे ना इधर. हाँ, मैं क्या खाया बोलो आप ही? क्या खाया मैं? पहले आया था ना आप? क्या खाया मैं इधर आके? मैगी. ಹಾಂ, ನೋಡಿದ್ರಾ, ಮ್ಯಾಗಿ ಆದರೆ ತಿಂದೆ. ಕರೆಕ್ಟಾಗಿ ಹೇಳ್ದ ಹುಡುಗ ಅಂತೂ. ಸೊ ಇಲ್ಲಾದರೆ ಫೋಟೋಸ್ ತಗೋಬೇಕಂದ್ರೆ ಲಾಸ್ಟ್ ಟೈಮ್ ಆಯ್ತಾನ ಮೇ आप फ्री से फोटो दे थे ना मेरे को. नाम क्या भाई? राज ಅಂತ ಹೇಳ್ಬಿಟ್ಟು. ಸೊ अभी इधर से और एक बार जा रहे हैं तुर्तुक, पाकिस्तान बॉर्डर जा रहे हैं. ठीक है, थैंक यू भाई. ಸೊ ಒಂದು ಇಪ್ಪಿ ಆದರೆ ತಗೊಂಡಿದ್ದೆ. ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, ಕಡಿಮೆ ಕೊಟ್ಟಿದ್ದಾರೆ ಗುರು. ಚಿಕ್ಕದಾಗ ಒಂದು ಕಪ್ಪಲ್ ಆದರೆ ಕೊಟ್ಟಿದ್ದಾರೆ. ಸೊ ಬ್ರೋ ಆದರೆ ಇವ್ರು ಕೂಡ ತುರ್ತುಕ್ವರೆಗೂ ಬರ್ತಾರಂತೆ ಇವತ್ತು. ಬ್ರೋ ಆದರೆ ಇಲ್ಲಿ ನಮ್ಗೆ ಸಿಕ್ಕಿದ್ರು. ಇವ್ರು ಕೂಡ ಮೇಡಮ್ ಆದರೆ ಇವರಿಬ್ಬರು ರೈಡ್ ಮಾಡ್ಕೊಂಡಾದ್ರೆ ಬಂದಿದ್ರು. ಸರ್ आप किधर से सर? हम सर जबलपुर MP मध्य प्रदेश. मध्य प्रदेश. हाँ जी. हाँ. आपका इंस्टा यूट्यूब ID? यूट्यूब गगन अरोरा बाइक्स एंड फिटनेस. ನಮಸ್ಕಾರ ದೇವರು. ನಾವು ಬಂದ್ಬಿಟ್ಟು ಲದಾಖಿಂದ ಸುಮಾರು 40 ಕಿಲೋಮೀಟರ್ ಆದ್ರೆ ಬಂದಿದ್ದೀವಿ. ಕೇಟಾಪ್ ಅಲ್ಲಿ ಇದೀವಿ ನಾವು. ಇದು ಬಂದ್ಬಿಟ್ಟು ನಮ್ಮ ಪ್ರಪಂಚದಲ್ಲೇ ಒಂದು ಹೈಯೆಸ್ಟ್ ಪೀಕ್ ಇದು. ಸೊ ಇವಾಗ ಟೈಮ್ ಬಂದ್ಬಿಟ್ಟು ನೋಡ್ಬೋದು 12:29 ಆದರೆ ಆಗ್ತಾಯಿದೆ ಗಾಡಿದಲ್ಲಿ ಟೈಮು. ಸೊ 12:29 ಆದರೆ ಆಗ್ತಾಯಿದೆ. ನೋಡ್ಬೋದು ಎಷ್ಟು ಜನ ಇದ್ದಾರೆ ನೋಡ್ಗುರು ಮೇಲೆ, ಕೇಟಾಪ್ ಮೇಲೆ. ಸೊ ನೀವು ಹೇಳಿದ್ರಲ್ಲ ಫೇಕು, ನೀವು ಬಂದಿಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು. ಆಯ್ತು ಗುರು, ಇವಾಗ ಬಂದಿದ್ದೀನಿ ನೋಡಿ. ಫೋಟೋಸ್ ಎಲ್ಲ ಫೇಕ್ ಅಂತ ಇನ್ಸ್ಟಾಗ್ರಾಮಲ್ಲೆಲ್ಲ ಹೇಳಿದ್ದೀರಾ.
ಸೊ ಇವಾಗ ನಾವು ಬಂದುಬಿಟ್ಟು ಕೆ-ಟಾಪ್ ಗಾದ್ರೆ ಬಂದುಬಿಟ್ಟಿದ್ದೀವಿ. ಸೊ ನೋಡ್ಬೋದು ಎಷ್ಟೊಂದು ಜನ ಇದ್ದಾರೆ ನೋಡ್ಗುರು, ಇಲ್ಲಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಬನ್ನಿ, ನಾವು ಕೂಡ ನಮ್ಮ ಇಂಡಿಯಾ ಮ್ಯಾಪ್ ಅದೇ ತೊಗೊಂಬಂದಿದ್ದೀವಿ ಇಲ್ಲಿಗೆ. ಸೊ ಯಾವ್ಯಾವ ದೇಶಗಳಿಂದ ಬರ್ತಾರೆ ನೋಡಿದ್ರು ಇಲ್ಲಿ. ಇಲ್ಲಿ ನೋಡಿದ್ರು ಯಾರೋ ಬೇರೆ ದೇಶದಿಂದ ಆದರೆ ಬಂದಿದ್ದಾರೆ ಇಲ್ಲಿ. ಸೊ ಫೋಟೋಸ್ ಅದೇ ತಗೊತಾ ಇದ್ದಾರೆ, ನಾವು ಕೂಡ ತಗೋಬೇಕು. ಒಳ್ಳೆ ಫೋಟೋ ಆದರೆ ನೋಡಿ, ಟ್ರಾಫಿಕ್ ಆಗಿಬಿಟ್ಟಿದೆ ಇಲ್ಲಿ. ಇದೇ ಜಾಗಕ್ಕಾದ್ರೆ ನಾವು ಬಂದಿದ್ದು. ಸೊ ನೀವು ಹೇಳ್ದಿರಲ್ವಾ, ಸೊ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಪ್ರಪಂಚದಲ್ಲೇ ಒಂದು ಟಾಪ್ ಗಾದ್ರೆ ಬಂದ್ಬಿಟ್ಟಿದ್ದೀವಿ. ಇದೇ ಪ್ಲೇಸಲ್ಲಿ ಫೋಟೋ ಆದರೆ ಹಿಡಿದಿದ್ವಿ ನಾವು. ಸೊ ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಇದು ನಿಮ್ಮದು ಫೇಕು ಎಡಿಟ್ ಮಾಡಿದ್ದಾರೆ ಅಂತ ಹೇಳಿದ್ರ ನೋಡಿ. ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ. ಸೊ ಇಲ್ಲಿ ಭೈರಬಾಗನಾದ್ರೆ ಇದ್ದಾನೆ. ಸೊ ಇಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ನೇಚರ್ನ ಒಂದು ಪೊಲ್ಯೂಷನ್ ಮಾಡಬೇಕು ಅಂತ ನಿಮ್ಗೆ ಯಾವ ಥರ ಅನಿಸುತ್ತೆ ಗುರು? ಸೊ ಯಾವುದೇ ಕಾರಣಕ್ಕೂ ಒಂದು ಪೇಪರ್ಸ್ ಆಗಿರ್ಬೋದು, ವಾಟರ್ ಬಾಟಲ್ಸ್ ಆಗಿರ್ಬೋದು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಗುರು. ಎಕ್ಸ್ಪೆಷಲಿ ಇಂಥ ಪ್ಲೇಸ್ಗಳ ಹತ್ರ ಬರಬೇಕಾದ್ರೆ ಸೊ ನಿಮ್ಮ ಬ್ಯಾಗ್ಗಳಲ್ಲಿ ಇಟ್ಕೊಳ್ಳಿ, ಇಲ್ಲೆಲ್ಲೂ ಬಿಸಾಕ್ಬಿಡಿ. ಯಾಕಂತ ಹೇಳಿದ್ರೆ ಇಲ್ಲಿ ಕ್ಲೀನ್ ಮಾಡೋರು ಯಾರೂ ಇರಲ್ಲ. ಸೊ ಇವಾಗ ನಾವು ಬಂದುಬಿಟ್ಟು ಭೈರವಾಗನು, ನಾನು ರಾಣಿ ಆದರೆ ಒಂದು ಪಾಕಿಸ್ತಾನ್ ಬಾರ್ಡ್ರಿಗಾದ್ರೆ ಹೋಗ್ತಾ ಇದ್ದೆ ಗುರು, ಲೇಯಿಂದ. ಸೊ ಇನ್ಮೇಲೆ ಒಳ್ಳೆ ಕಂಟೆಂಟ್ ವೀಡಿಯೋಗಳೆಲ್ಲ ಶೂಟ್ ಮಾಡ್ತೀವಿ. ಅದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಆದರೆ ಇರ್ತದೆ. ಸೊ ಯಾವತ್ತೂ ಅಂದ್ಕೊಂಡಿರಲಿಲ್ಲ ಗುರು ರೈಡ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸುಮಾರು ದಿನಗಳಿಂದ ಒಂದು ಫಸ್ಟ್ ಬೈಕ್ ನಂದಿದ್ದು, ಇದುವರೆಗೂ ಗಾಡಿನೇ ತೊಗೊಂಡಿರಲಿಲ್ಲ, ಯಾವುದೇ ಥರದ ವೆಹಿಕಲೇ ತೊಗೊಂಡಿರಲಿಲ್ಲ ನಾನು. ಫಸ್ಟ್ ಟೈಮ್ ಪರ್ಚೇಸ್ ಮಾಡಿದ್ದು. ಸೊ ಒಳ್ಳೆ ಫೀಲ್ ಆದರೆ ಬರ್ತದೆ. ಇದಕ್ಕೆ ಅಮ್ಮ ಅವರಿಗೆ ಒಂದು ಒಳ್ಳೆ ಥ್ಯಾಂಕ್ಸ್ ಆದರೆ ಹೇಳಬೇಕು. ಸೊ ಅವರ ಒಂದು ಆಶೀರ್ವಾದದಿಂದನೇ ಇವತ್ತು ನಾನು ಇಷ್ಟು ಮಟ್ಟಿಗೆ ಬೆಳೆದಿರೋದು. ಮತ್ತು ಅದೇ ಥರ ನಿಮ್ಮ ಆಶೀರ್ವಾದ ಕೂಡ ಇಂಪಾರ್ಟೆಂಟ್ ಗುರು. ನೀವು ಕೂಡ ನನ್ನನ್ನು ಈ ಮಟ್ಟಿಗೆ ಬೆಳೆಸಿದ್ದೀರಾ. ಮತ್ತು ಅದೇ ಥರ ಭೈರವ ಕೂಡ ನಮ್ಮ ಜೊತೆ ಟ್ರಾವೆಲಿಂಗ್ ಮಾಡಿದ್ದಾನೆ, ತುಂಬ ಕಷ್ಟಗಳಾದರೆ ಬೀಳ್ತಾನೆ. ಸೊ ಅವನಿಗೆ ಒಂದು ಲೈಕ್ ಹೊಡಿಬೇಕು ಗುರು. ನೀವು ಇಷ್ಟೊಂದು ದೂರ ಬಂದಿದ್ದಾನೆ ಗುರು, ಕನ್ಯಾಕುಮಾರಿಯಿಂದ ಲದಾಖ್ ಬಂದಿದ್ದಾನೆ ಭೈರವಾಗನು, ಒಂದು ಲೈಕ್ ಹೊಡಿರಿ ಗುರು ಅವನಿಗೋಸ್ಕರ. ಸೊ ಅದೇ ಥರ ರಾಣಿ ಕೂಡ ಕರ್ಕೊಂಬಂದಿದ್ದೀನಿ. ಸೊ ಈ ಬೈಕು ನೆನ್ನೆ ಆದರೆ ನಾವು ಹೇಳಿದ್ವಿ ರಿಜಿಸ್ಟ್ರೇಷನ್ ಮಾಡೋಕ್ಕೆ. ಸೊ ಇವತ್ತಾದರೆ ತಗೊಂಡಿವಿ ನಾವು. ಸೊ ಸ್ವಲ್ಪ ನನ್ನ ಫ್ರೆಂಡ್ ಹತ್ರ ಕೂಡ ಸ್ವಲ್ಪ ಸಾಲ ಆದರೆ ತೊಗೊಂಡಿದ್ದೀನಿ ಗೈಸ್, ಹೆಲ್ಮೆಟು ಮತ್ತು ಗಾಡಿಗೆ ಇನ್ನೂ ಸ್ವಲ್ಪ ಸಾಕಾಗಿಲ್ಲ, ಶಾರ್ಟೇಜ್ ಆಗೋಯ್ತು. ಸೊ ತಗೊಂಡು ಬೈಕ್ ಆದರೆ ಕೊನೆಗೆ ತೊಗೊಂಡ್ಬಿಟ್ಟೆ. ಇನ್ಮೇಲೆ ರಾಣಿ ಭೈರವ ವೀಡಿಯೋಸ್ ಆದರೆ ಯೂಟ್ಯೂಬಲ್ಲಿ ಚಿಂದಾಲ್ ಪಾತಲ್ಲಿ ಬರ್ತಾನೆ ಇರ್ತದೆ ಪ್ರತಿದಿನ ಗುರು. ಇನ್ಮೇಲೆ ಬೈಕ್ ಆದರೆ ಬಂದ್ಬಿಟ್ಟು ನಮಗೆ ಇನ್ನೇನು ಕಷ್ಟ ಆಗಲಿಲ್ಲ. ಸೊ ಇನ್ಮೇಲೆ ಪ್ರತಿದಿನ ಭೈರವ ರಾಣಿ ನಂದು ವ್ಲಾಗ್ಸ್ ಆದರೆ ಬರ್ತಾ ಇರ್ತದೆ ಯೂಟ್ಯೂಬಲ್ಲಿ, ನೋಡಿ ಆನಂದಿಸಿ. ಇನ್ಮೇಲೆ ನಾನು ಜಾಸ್ತಿ ಇನ್ಸ್ಟಾ ಮೇಲೆ ಫೋಕಸ್ ಮಾಡಲ್ಲ, ಯೂಟ್ಯೂಬ್ ಮೇಲೆ ಫೋಕಸ್ ಮಾಡ್ತೀನಿ. ಯಾಕಂತ ಹೇಳಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ 40 ಮಿಲಿಯನ್ ವ್ಯೂಸ್ ಬರುತ್ತೆ ಗುರು. ಅದರಲ್ಲಿ ₹1 ಅಂದರೆ ₹1 ಕೊಡೋಲ್ಲ. ಏನಕ್ಕೆ ಗುರು ಸುಮ್ಮನೆ ವೇಸ್ಟ್ ಮಾಡೋದು ಇನ್ಸ್ಟಾ? ಸುಮ್ಮನೆ ಒಂದು ಚಿಕ್ಕ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ, ಮೈನ್ ಅಪ್ಡೇಟ್ಸ್ ಎಲ್ಲ ಇನ್ಸ್ಟಾದಲ್ಲಿ. ಸೊ ಆದರೆ ಲಾಂಗ್ ವೀಡಿಯೋಸ್ ಮಾತ್ರ ಯೂಟ್ಯೂಬಲ್ಲಿ ಬರ್ತಾ ಇರ್ತದೆ. ನೋಡಿ ಆನಂದಿಸಿ. ಒಳ್ಳೆ ಮೋಟೋ ವ್ಲಾಗಿಂಗ್ ವೀಡಿಯೋಸ್ ಆದರೆ ಮಾಡೋಣ ಇನ್ಮೇಲೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಬ್ಯಾಂಗ್ಳೂರ್ ಟು ಒಂದು ಲದಾಖ್ ಟು ಬ್ಯಾಂಗ್ಳೂರ್ ಆದರೆ ಒಂದು ಇದು ಮಾಡ್ತಾಯಿದ್ವಿ, ರೈಡ್ ಆದರೆ ಮಾಡ್ತಾಯಿದ್ವಿ. ಸೊ ಅದು ಬಂದುಬಿಟ್ಟು ಒಂದು ಇಂಡಿಯನ್ ಆರ್ಮಿ ಅವ್ರಿಗೆ. ಸೊ ಆ ರೈಡ್ ಬಂದುಬಿಟ್ಟು ಇಂಡಿಯನ್ ಆರ್ಮಿ ಅವ್ರಿಗೋಸ್ಕರ ಮಾಡ್ತಾ ಇರೋದು ಈ ರೈಡು. ಮತ್ತು ಅನಿಮಲ್ಸ್ ಬಗ್ಗೆ. ಸೊ ಇಂಡಿಯನ್ ಆರ್ಮಿ ಮತ್ತು ಅನಿಮಲ್ಸ್ ಬಗ್ಗೆ ಈ ರೈಡು ಗುರುತಿಸ್ತೀನಿ, ಪ್ರತಿ ವಿಡಿಯೋದಲ್ಲಿ ಆದರೆ ಹೇಳ್ತಾ ಇರ್ತೀನಿ ನಾನು. ಸೊ ಈ ಥರ ಏನಾದರೂ ಒಳ್ಳೆ ವಿಚಾರಗಳು ಮಾಡಬೇಕು, ಏನಾದರೂ ಒಳ್ಳೆ ಕಾನ್ಸೆಪ್ಟ್ಗಳು ಇಟ್ಕೊಂಡು ಮಾಡ್ತಾ ಇರಬೇಕು. ಸೊ ನಾನು ವೀಡಿಯೋಸು ಯಾವ ಥರ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ನೀವು ಒಂದು ಕಾಮೆಂಟ್ ಆದರೂ ಹೊಡಿಬೇಕು. ಸೊ ಅದೇ ಥರ ನೀವೇನಾದರೂ ಹೊಸಬ್ರಾಗಿದ್ರೆ ಗುರು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ಮೇಲೆ ಒಳ್ಳೆ ವೀಡಿಯೋಸ್ ಆದರೆ ಬರ್ತಾ ಇರ್ತದೆ, ಒಳ್ಳೆ ಕಂಟೆಂಟ್ ಆದರೆ ಕೊಡ್ತೀನಿ ಗುರು, ಒಳ್ಳೆ ಎಂಟರ್ಟೈನ್ಮೆಂಟ್ ವೀಡಿಯೋಸ್ ಆದರೆ ಕೊಡ್ತೀನಿ. ಸೊ ನೋಡಿ ಗುರು, ಇನ್ನು ನೇಚರ್ ಬಗ್ಗೆ ಮಾತಾಡೋಣ, ಸಾಕು ನನ್ನ ಬಗ್ಗೆ ತುಂಬ ಮಾತಾಡಿಬಿಟ್ಟೆ. ಸೊ ಇವಾಗ ಬನ್ನಿ ನೇಚರ್ ನೋಡೋಣ ಎಷ್ಟೊಂದು ಅದ್ಭುತವಾಗಿದೆಯೋ. ಇವತ್ತಂತೂ ನನಗೆ ತುಂಬ ಸಂತೋಷ ಆದರೆ ಆಗ್ಬಿಡ್ತಾವೆ. ನಮ್ಮ ಬೈಕ್ ಆದರೆ ಬಂತು, ಆರಾಮಾಗಿ ಎಲ್ಲ ಆದರೆ ಹೋಗ್ಬೋದು. ಸೊ ಒಳ್ಳೆ ಟೆನ್ಷನ್ ಆದರೆ ಬಂದುಬಿಟ್ಟಿದ್ದು, ಇಲ್ಲಿಂದ ಭೈರವ ರಾಣಿ ಹೆಂಗೆ ಕರ್ಕೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಅಮ್ಮವರ ಒಂದು ತಾಯಿಯವರ ಆಶೀರ್ವಾದದಿಂದ ನನಗೆ ಇವತ್ತು ಒಳ್ಳೇದಾಯಿತು. ಸೊ ಬನ್ನಿ ಇನ್ನು ನೇಚರ್ ಬಗ್ಗೆ ಮಾತಾಡೋಣ. ನೇಚರ್ ನೋಡೋದಾದರೆ ಒಳ್ಳೆ ಅದ್ಭುತವಾಗಿದೆ, ಹೆಸರಿಡೋಕ್ಕೆ ಆಗಲ್ಲ. ಸೊ ಅಷ್ಟೊಂದು ಅದ್ಭುತವಾಗಿದೆ. ಸೊ ಇಲ್ಲೂ ಕೂಡ ನೋಡಿದ್ರು ಎಷ್ಟೊಂದು ಅದ್ಭುತವಾಗಿದೆಯೋ, ವಾಟರ್ ಆದರೆ ಹರಿತಾ ಇದೆಯೋ.
ಸೊ ಇನ್ನು ಕರ್ದುಂಗ್ಲಾಗಾದರೆ ಬರ್ತಾ ಇದ್ದೀವಿ. ಇನ್ನು ಕರ್ದುಂಗ್ಲಾ ಬಂದುಬಿಟ್ಟು ನಮಗೆ ಇನ್ನೊಂದು 18 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆದರೆ ಇದೆ, ಬೇಗ ಹೋಗ್ಬಿಡ್ತೀವಿ ಕರ್ದುಂಗ್ಲಾ. ಸೊ ಕರ್ದುಂಗ್ಲಾಯಿಂದ ಡೈರೆಕ್ಟು ನೂಬ್ರಾ ವ್ಯಾಲಿ, ಡಿಸ್ಕಿಟು ಮತ್ತು ಅದೇ ಥರ ತುರ್ತುಕ್ಕಾದರೆ ಹೋಗ್ಬಿಡ್ತೀನಿ ನಾವು ಇವತ್ತು ಹೋಗ್ತೀವಿ ಇಲ್ಲ ಗೊತ್ತಿಲ್ಲ. ಅಟ್ಲೀಸ್ಟ್ ಒಂದು ಡಿಸ್ಕಿಟ್ವರೆಗೂ ಆದರೆ ಹೋಗ್ತೀನಿ. ಡಿಸ್ಕಿಟ್ ಅಂದರೆ ನೀವು ನೋಡಿರ್ತೀರ ಸಿನಿಮಾಗಳಲ್ಲೆಲ್ಲ, ಒಂದು ಸಿನಿಮಾ ಫುಲ್ ಪಾಪ್ಯುಲರ್ ಆಗಿತ್ತು ಡಿಸ್ಕಿಟ್ 12 ಅಂತ ಹೇಳ್ಬಿಟ್ಟು. ಆ ಮೈಲ್ ಸ್ಟೋನ್ ಹತ್ರ ಆದರೆ ಹೋಗ್ತಾ ಇದ್ದೀವಿ. ಮತ್ತು ನೀವಾದರೆ ಇನ್ಸ್ಟಾದಲ್ಲಿ ತುಂಬ ಜನ ಆದರೆ ಹೇಳ್ತಿದ್ದೀರಾ, ಗುರು ನೀನು ಎಡಿಟಿಂಗ್ ಮಾಡ್ತಾ ಇದೆಯಾ, ಫೇಕ್ ಮಾಡ್ತಾ ಇದೆಯಾ ಒಂದು ಫೋಟೋಸ್ ಅಂತ ಹೇಳ್ಬಿಟ್ಟು. ಆಯಿತು ಗುರು, ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡು. ಮತ್ತು ಅದೇ ಥರ ಲೈವ್ ಕೊಡೋಕ್ಕಾಗಲಿಲ್ಲ ಅಲ್ಲಿ, ಯಾಕಂತ ಹೇಳ್ತಾರೆ ಅಲ್ಲಿ ಇಂಟರ್ನೆಟ್ ಇರೋಲ್ಲ. ಬೇಕಂದರೆ ನೀವು ಯಾರಾದರೂ ಟ್ರಾವೆಲಿಂಗ್ ಮಾಡಿರೋರಾದ್ರೆ ಕೇಳಿ, ಕೆ-ಟಾಪ್ ಹತ್ರ ಇಂಟರ್ನೆಟ್ ಬಂದುಬಿಟ್ರೆ ನೀವು ಏನು ಹೇಳ್ತೀರ ಅದು ಕೇಳ್ತೀನಿ ನಾನು ಪೋಸ್ಟ್ ಪೇಡ್ ಸಿಮ್ ತಗೊಂಡಿದ್ದೀನಿ, ಆದರೆ ಕೂಡ ಇಂಟರ್ನೆಟ್ ಬಂದಿಲ್ಲ. ಸೊ ಒಂದು ವೀಡಿಯೋ ಪೋಸ್ಟ್ ಮಾಡ್ತೀನಿ ನೋಡಿ, ಅದ್ರಲ್ಲಿ ಗೊತ್ತಾಗ್ತದೆ ಇನ್ಸ್ಟಾ ಫ್ಯಾಮಿಲಿ. ಸೊ ಬನ್ನಿ ಗುರು, ಆಫ್ ರೋಡ್ ಗುರು. ಇವಾಗ ನಮ್ಮ ಗಾಡಿ ಹೆಸರು ಬಂದುಬಿಟ್ಟು ತುಂಬ ಜನ ಕೇಳಿದ್ದೀರಾ. ನಮ್ಮ ಗಾಡಿ ಹೆಸರು ಬಂದುಬಿಟ್ಟು ಒಂದು ಡೆಸ್ಟಿನಿ ಹೋಂಡಾ ಸ್ಪೆಂಡರ್ ಪ್ಲಸ್ ಕಂಪ್ನಿ ಇದೆ ಅಲ್ವಾ, ಹೋಂಡಾ ಹೀರೋ ಹೋಂಡಾ ಕಂಪನಿ. ಸೊ ಆ ಕಂಪ್ನಿ ಗಾಡಿ ಇದು ಡೆಸ್ಟಿನಿ 125 ಪ್ರೈಮ್ ಅಂತ ಹೇಳ್ಬಿಟ್ಟು 125cc ಗಾಡಿನ ಹಾಕ್ಕೊಂಡು ಲದಾಖಲ್ಲಿ ರೈಡ್ ಮಾಡ್ತಾ ಇದ್ದೀನಿ ಗುರು. ಸೊ ಒಂದೊಂದು ಭಾರಿ ತೊಂದರೆ ಆಗ್ತದೆ ಯಾವಾಗಂದರೆ, ಒಂದು ಹೈಟ್ಗಳಲ್ಲಿ ಇವಾಗ ಕೆ-ಟಾಪ್ಗೆ ಹೋಗಿದೆ. ಕೆ-ಟಾಪ್ ಬಂದುಬಿಟ್ಟು 17,000 ಸಮಥಿಂಗ್ ಕಿಲೋಮೀಟರ್ಸ್ ಆದರೆ ಇದೆ ಗುರು. ಇಲ್ಲಿ ನೋಡಿ ಗುರು, ಸೋಲಾರ್ ಆದರೆ ಇಟ್ಕೊಂಡು ಇವರಾದರೆ ಜೀವನ ಮಾಡ್ತಾ ಇದ್ದಾರೆ. ರೋಡುಗಳಲ್ಲಿ ಚಾರ್ಜ್ ಮಾಡ್ಕೊಳ್ಳೋಕೆ ಎಲ್ಲೂ ಸಿಗಲ್ಲ ಇಲ್ಲಿ ಎಲೆಕ್ಟ್ರಿಸಿಟಿ, ಸೋಲಾರ್ ಆದರೆ ಯೂಸ್ ಮಾಡಬೇಕು. ಸೊ ಇವಾಗ ನಾವು ಬಂದುಬಿಟ್ಟು ಕೆ-ಟಾಪ್ಗೆ ಆದರೆ ಹೋಗಿದ್ವಿ. ಸೊ ಅಲ್ಲಿ ಬಂದುಬಿಟ್ಟು 17,000 ಸಮಥಿಂಗ್ ಕಿಲೋಮೀಟರ್ಸ್ ಆದರೆ ಇದೆ. ಸೊ ಅಲ್ಲಿ ಹತ್ತಬೇಕಾದ್ರೆ ಸ್ವಲ್ಪ ಗಡಿಬಿಡಿ ಮಾಡುತ್ತೆ 100cc ಗಾಡಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ಆರಾಮಾಗಿ ಹಚ್ಕೊಂಡು ಹೋಗ್ತದೆ. ಸೊ ನಾನು ಬಂದುಬಿಟ್ಟು ಒಂದು 68 kg ಆದರೆ ಇದ್ದೀನಿ. ನಮ್ಮ ಭೈರವಾಗನ್ ಬಂದುಬಿಟ್ಟು ಒಂದು 18 kg ಅದೇ ಇದ್ದಾನೆ. ನಮ್ಮ ರಾಣಿ ಬಂದುಬಿಟ್ಟು 7 kg ಆದರೆ ಇದ್ದಾಳೆ ಅವಳು. ಸೊ ನಾವೆಲ್ಲರೂ ಸೇರಿಸಿ ಒಂದು 90 kg 100 kg ಅನ್ಕೋಬೋದು, ಒಂದು ಆವ್ರೇಜ್ ಆಗಿ ಇಟ್ಕೊಂಡ್ರೇನು. ಸೊ 100 kg ಆರಾಮಾಗಿ ಹೇಳ್ಕೊಂಡು ಹೋಗುತ್ತೆ ಗುರು. ನಮ್ಮ 100cc ಗಾಡಿಗೆ 300 kg ವೆಯ್ಟ್ ಲಿಫ್ಟ್ ಕೆಪಾಸಿಟಿ ಇರ್ತದೆ. ಇವಾಗ ಸ್ಕೂಟಿದಲ್ಲಿ ನೋಡ್ಬೇಕಂದ್ರೆ ಎಷ್ಟು ಜನ ಹೋಗ್ತೀರಾ, 3 ಜನ ಹೋಗಲ್ವಾ. ಸೊ ಆ ಥರ ಆರಾಮಾಗಿ ಇಳಿಯುತ್ತೆ ಗಾಡಿ. ಸೊ ಏನು ತೊಂದರೆ ಏನಿಲ್ಲ. ನೆಕ್ಸ್ಟು ಇವಾಗ ಡಾಗ್ ಟ್ರಾಲಿ ಆದರೆ ರೆಡಿ ಮಾಡಿಸ್ತಾ ಇದ್ದೀನಿ ಗುರು. ಯಾಕಂತ ಹೇಳಿದ್ರೆ ಇವ್ರಿಗೆ ಎಳ್ಕೊಂಡು ಹೋಗೋಕೆ ಇಲ್ಲಿ ಇಟ್ಕೊಳ್ಳೋಕ್ಕಾಗಲ್ಲ, ಇವ್ರನ್ನ ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ಬೇಕು. ಸೊ ಆ ಕಾರಣದಿಂದ ಡಾಗ್ ಟ್ರಾಲಿ ಆದರೆ ರೆಡಿ ಮಾಡಿಸಿದ್ದೀನಿ. ಸೊ ನೋಡಿದ್ರು, ಸೊ ನೀವು ಈ ಜರ್ನಿನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಪಾರ್ಟ್ಸ್ ವೇಸ್ ಬರ್ತದೆ, ಇವತ್ತೆಲ್ಲಿ ಸ್ಟಾಪ್ ಮಾಡಿಬಿಡ್ತೀನಿ, ಆ ಪ್ಲೇಸ್ನ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ 10 ಗಂಟೆಗೆ ಇವತ್ತೊಂದು ವೀಡಿಯೋ ಪಾರ್ಟ್ 1 ಬಂದುಬಿಡ್ತದೆ. ನಾಳೆ ಪಾಕಿಸ್ತಾನ ಬಾರ್ಡ್ರಿಗಾದ್ರೆ ಹೋಗ್ಬಿಡ್ತೀವಿ, ತುರ್ತುಕ್ಕು. ಪಾಕಿಸ್ತಾನ ಬಾರ್ಡ್ರಲ್ಲಿ ವೀಡಿಯೋ ಮಾಡ್ತೀನಿ ನೋಡಿದ್ರು, ಯಾವ ಥರ ಐತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಒಳ್ಳೆ ವೀಡಿಯೋಸು ನೋಡ್ತಾ ಇರಿ, ಸ್ಟ್ರೈಟ್ ಇನ್ ನೋಡಿ. ಇವಾಗ ನಾವು ಬಂದುಬಿಟ್ಟು ನಾರ್ತ್ ಪುಲ್ಲು ಹತ್ರ ಆದರೆ ಇದ್ದೀವಿ. ಸೊ ಇಲ್ಲಿ ನಿಮಗೆ ವಿಜಯಾಂಕ್ ಅಂತ ಕಾಣಿಸುತ್ತೆ. ಏನಪ್ಪ ಅಂತ ಹೇಳಿದ್ರೆ, ಆ ವಿಜಯಾಂಕ್ ಅಂತ ಹೇಳಿದ್ರೆ ಆ ಪ್ರಾಜೆಕ್ಟ್ ನೇಮು, ಈ ರೋಡ್ ಮಾಡಿದಾರಲ್ವಾ, ಸೊ ಆ ಪ್ರಾಜೆಕ್ಟ್ ನೇಮು. ಇವಾಗ ಆಲ್ಟಿಟ್ಯೂಡ್ ಬಂದುಬಿಟ್ಟು 15,300 ಫೀಟ್ ಒಂದು ಹೈಟಲ್ಲಿ ಆದರೆ ಇದ್ದೀವಿ ನಾವು ಇವಾಗ. I can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. Sometimes I feel like all is lost, but I know it's not true. I wanna put up all my walls cause I'm not in the mood. But then I cut myself off from the rest of the room. I know that time can heal it all if you're patient and soon. It can all be worth it, all the searching. Pain is never really permanent, but damn it. ನಮಸ್ಕಾರ ದೇವರು. ಇವಾಗ ನಾನು ಬಂದುಬಿಟ್ಟು ಕರ್ದುಂಗ್ಲಾಗೆ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆದರೆ ಇದ್ದೀನಿ. ಇಲ್ಲಿ ನೋಡಿದ್ರು ಎಷ್ಟೊಂದು ಅದ್ಭುತವಾಗಿದೆ ಪ್ಲೇಸು. ಇಂಟರ್ನೆಟ್ ಎಲ್ಲೂ ಸಿಗ್ತಾ ಇಲ್ಲ. ಸೊ ಆ ಕಾರಣದಿಂದ ಈ ಟವರ್ ಹತ್ರಗಾದ್ರೆ ಬಂದಿದ್ವಿ. ರಾಣಿನ ಮೇಲೆ ಆದರೆ ಬಿಟ್ಟಿದ್ವಿ. ಸೊ ಅಲ್ಲೇ ಇದ್ದಲ್ಲಿ ರಾಣಿ ನೋಡ್ಬೋದು. ಭೈರವಾಗನು ನಾನು ಆದರೆ ಬಂದ್ವಿ. ಸೊ ಕರ್ದುಂಗ್ಲಾಗ 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಆದರೆ ಇದ್ದೀವಿ ನಾವಿವಾಗ. ಸೊ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಅದೇ ಥರ ಶೇರ್ ಮಾಡಿ. ವೆಲ್ಕಮ್ ಟು ಕರ್ದುಂಗ್ಲಾ. ನಮಸ್ಕಾರ ದೇವರು. ಕರ್ದುಂಗ್ಲಾಗಾದ್ರೆ ಬಂದ್ಬಿಟ್ವಿ. ಸುಮಾರು ಸಿನಿಮಾಗಳಾದ್ರೆ ಶೂಟ್ ಆಗಿದೆ ಇಲ್ಲಿ. ಸುಮಾರು ಜನ ಬರಬೇಕು ಅನ್ಕೊತಾರೆ ಇಲ್ಲಿಗೆ. ಸೊ ನಾವು ಇವಾಗ ಕರ್ದುಂಗ್ಲಾಗಾದ್ರೆ ರೀಚ್ ಮಾಡಿಬಿಟ್ಟಿದ್ವಿ. ಇವಾಗ ಟೈಮ್ ಬಂದುಬಿಟ್ಟು 2:30 ಆದರೆ ಆಗ್ತಾಯಿದೆ. ಸೊ ಇಲ್ಲೇ ರೆಸ್ಟ್ ಮಾಡ್ಬೇಕು ನಾವು ಸ್ವಲ್ಪ ಹೊತ್ತು. ಏನಾದರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಬೆಳಗ್ಗಿನಿಂದ ಅದೇ ಏನು ಮಾಡಿಲ್ಲ. ಸೊ ಫೈನಲಿ ಕರ್ದುಂಗ್ಲಾಗಾದ್ರೆ ಬಂದುಬಿಟ್ವಿ.
ಸೊ ಇಲ್ಲಿ ನಾವು ಏನಾದರೂ ಊಟ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಇಲ್ಲಾಂದರೆ ಮುಂದೆ ಹೋಟೆಲ್ ಇರ್ತದೇನೋ ಗೊತ್ತಿಲ್ಲ. ಸೊ ಇಲ್ಲಿಂದ ನಮಗೆ ಡಿಸ್ಕಿಟ್ ಹೋಗ್ಬೇಕಿನ್ನ ಕರ್ದುಂಗ್ಲಿಂದ. ಕರ್ದುಂಗ್ಲಾ ನೋಡಿ ಗುರು. ನೋಡಿ ಅವ್ರು ಹಾಯ್ ಹೇಳ್ತಾ ಇದಾರೆ. हाय भैया। हाँ लास्ट टाइम मैं आए थे ना, थोड़ा मेरे फॉलोअर्स को बोल देना। भाई को फॉलो करो, सब्सक्राइब करो भाई को। हाँ भाई को सपोर्ट करो। हे भाई अभी हम कम किधर है भाई? आप अभी खरदुंग में ನೋಡಿದ್ರಾ ಕರ್ದುಂಗ್ಲದಲ್ಲಾದ್ರೆ ನಾವಿದ್ದೀವಿ ಇವಾಗ. 80 ಕಿಲೋಮೀಟರ್ ಆगे. ನಮಸ್ಕಾರ ದೇವರು. ಇವಾಗ ನಾನು ಬಂದ್ಬಿಟ್ಟು ಕರ್ದುಂಗ್ಲದಲ್ಲಾದ್ರೆ ಇದ್ದೀನಿ. ಮಧ್ಯಾಹ್ನ ಲಂಚ್ಗಾದ್ರೆ ಬಂದಿದೆ. ಲಾಸ್ಟ್ ಟೈಮ್ ಕೂಡ ಒಂದು ಬಾರಿ ಬಂದಿದ್ದೀನಿ ನಾನು. ಬ್ರೋಗಾದ್ರೆ ಕೇಳಿ ಬೇಕಂದ್ರೆ. भाई मैं एक बार आए थे ना। हाँ लास्ट टाइम आप आए थे पहले। कितना दिन हो गया मैं आके? आज हो गया आपको कोई 5-6 दिन वापस आए शायद आप है ना ब्रेक किया था। हाँ ಒಂದು 3-4 ದಿನ ಹಿಂದೆ ಆದರೆ ಬಂದಿದ್ದೆ ನಾನು. ಸಮಥಿಂಗ್ ಕರೆಕ್ಟಾಗಿ ಜ್ಞಾಪಕ ಇಲ್ಲ. ಸೊ ಇಲ್ಲಿಗೆ ಬಂದಿದ್ದೆ. ಬ್ರೋ ಆದರೆ ಔಟ್ಸೈಡ್ ಹೋಗಿದ್ರು, ಇವರು ಬ್ರೋ ಆದರೆ ವರ್ಕ್ ಮಾಡ್ತಾರೆ ಔಟ್ಸೈಡು. ಸೊ ಇಲ್ಲಿಗೆ ಬಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿದ್ದೆ. ಮತ್ತೆ ರಿಟರ್ನ್ ಕೂಡ ಬಂದಿದ್ದೆ ನಾನು. ಸೊ ಒಳ್ಳೆ ಅನುಭವ ಆದರೆ ಬರ್ತದೆ ಮತ್ತೆ ಇಲ್ಲಿಗೆ ಬಂದರೆ ಇದೇ ಪ್ಲೇಸ್ಗೆ. ಸೊ ಇಲ್ಲಿಂದ ನಾವು भाई कितना किलोमीटर भाई अभी तुरतुक इधर से? तुरतुक होगा दीदी, कितना किलोमीटर होगा तुरतुक तक? हैं 60 किलोमीटर। 60? हाँ 60। डिस्किट से 100 किलोमीटर होता है तुरतुक। डिस्किट से आगे जाना है ना। हाँ डिस्किट से आगे जाना पड़ेगा, कोई 60-70 किलोमीटर। 70 किलोमीटर है। हाँ इतनी। ನೋಡಿ ಗೈಸ್, ನಮಗೆ ದಾಲ್ ಆದರೆ ಬಂದುಬಿಡ್ತು. ಬ್ರೋ ಆದರೆ ತಗೊಂಬಂದರು ದಾಲು ಮತ್ತು ರೋಟಿ. ಸೊ ಇಲ್ಲಿ ಮಧ್ಯಾಹ್ನ ಲಂಚ್ ಮಾಡ್ಕೊಂಡಾದರೆ ಇಲ್ಲಿಂದ ಬೇಗ ಓಡಬೇಕು, 1 ಅವರ್ ರೆಸ್ಟ್ ಮಾಡಿ. ನಮಸ್ಕಾರ ದೇವರು. ಇಲ್ಲಿ ಹೋಟೆಲ್ಗಾದ್ರೆ ಬಂದಿದ್ವಿ. ನೋಡ್ಬೋದು ರಾಣಿಗೆ ಭೈರವಾಗ್ಯನ್ಗೆ ಊಟ ಆದರೆ ಆಗ್ತಾ ಇದ್ದಾರೆ ಇಲ್ಲಿ ಹೋಟೆಲಲ್ಲಿ. ನೋಡಿ ಇಬ್ಬರು ಊಟ ಆದರೆ ಮಾಡ್ತಾ ಇದ್ದಾರೆ. ಬಿಸ್ಕೆಟ್ ಇಲ್ಲಾದರೆ ನೋಡಿ ಹೋಟೆಲ್ ಒಳಗಡೆ ಕರ್ಕೊಂಡ್ಬಂದಿದ್ದೀವಿ. ಆ್ಯಕ್ಚುಲಿ ಔಟ್ಸೈಡ್ ಬಂದುಬಿಟ್ಟು ಡಾಗ್ಸ್ ಆದರೆ ಅಟ್ಯಾಕ್ ಮಾಡ್ತಾ ಇದ್ವು. ನಾವು ಎಷ್ಟೊಂದು ಹೈಟಿಗೆ ಬಂದಿದ್ದೀವಿ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ನೋಡ್ಕೊರು ಮೋಡಗಳು ಮೇಲೆ ಆದರೆ ಇದೆ, ನಮ್ಗೆ ಟಚ್ ಆಗ್ತಾ ಇದೆ ಮೋಡಗಳು. ಸೊ ನಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ. ನೋಡಿ ಎಷ್ಟೊಂದು ಹೈಟಿಗೆ ಬಂದುಬಿಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇನ್ನು ನೂಬ್ರಾ ವ್ಯಾಲಿ ಇನ್ನೊಂದು 50-60 ಕಿಲೋಮೀಟ್ರಲ್ಲಿ ಇರ್ಬೋದು ನಮಗಿನ್ನು. ಇವಾಗ ನಾವು ಬಂದುಬಿಟ್ಟು ನೂಬ್ರಾ ವ್ಯಾಲಿಗಾದ್ರೆ ಬಂದಿದ್ವಿ. ನೋಡ್ಬೋದು ನೂಬ್ರಾ ವ್ಯಾಲಿ ಆ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ನೂಬ್ರಾ ವ್ಯಾಲಿ ಆಗಿದ ತಕ್ಷಣ ಡಿಸ್ಕಿಟು ಇದೆಲ್ಲ ಕಂಪ್ಲೀಟ್ ನೂಬ್ರಾ ವ್ಯಾಲಿ. ಮುಂದೆ ಕಾಣಿಸ್ತಿದೆ ನೋಡಿ ನೂಬ್ರಾ ವ್ಯಾಲಿ ಅಡ್ವೆಂಚರ್ ಅಂತ ಹೇಳ್ಬಿಟ್ಟು. ಸೊ ಇವಾಗ ನಾವು ನೂಬ್ರಾ ವ್ಯಾಲಿದಲ್ಲಾದರೆ ಇದ್ದೀವಿ. ಲೈಟಾಗಿ ಕೋಲ್ಡ್ ಹೊಡಿತಾ ಇದೆ. ನೋಡ್ಬೋದು ನೂಬ್ರಾ ವ್ಯಾಲಿ ಅಲ್ಲಿ ಮುಂದೆ ಕಾಣಿಸ್ತಿದೆ ನೋಡಿ. ಐ ಲವ್ ನೂಬ್ರಾ ವ್ಯಾಲಿ ಅಂತಾದರೆ ಇದೆ. ನೀರು ಬಂದು ಈ ಕಡೆ ಆದರೆ ಹೋಗ್ತದೆ ನೋಡಿ, ಅದೇ ನೂಬ್ರಾ ವ್ಯಾಲಿ. ನಿಮ್ಗೆ ಅದಕ್ಕೆ ಆ ಥರ ಹೆಸರಿಗೆ ಕರೆಯೋದು. ನೋಡಿ ಎಲ್ಲ ಕೆಲಸಗಾರರು ಕೆಲಸ ಮಾಡ್ತಾ ಇದ್ದಾರೆ. ಇವರೇ ರಿಯಲ್ ಹೀರೋಸ್ ಅಂದರೆ. ಪಾಪ ಇಷ್ಟೊಂದು ಕೋಲ್ಡ್ ಪ್ರದೇಶದಲ್ಲಿ ಕೂಡ ಯಾವ ಥರಕ್ಕೆ ವರ್ಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ನಮ್ಮ ಭೈರವಾಗ ಆರಾಮಾಗಿ ಮಲಗಿದ್ದಾನೆ ಗಾಯ್ಸ್. ನಮ್ಮ ರಾಣಿ ಕೂಡ ಮಲಗಿದ್ದಾಳೆ. ಸೊ ಇವಾಗ ನಾವು ಬಂದುಬಿಟ್ಟು ಟ್ರಾಲಿ ರೆಡಿ ಮಾಡಿಸ್ತಾ ಇದ್ದೀವಿ ಗಾಯ್ಸ್. ಭೈರವ ರಾಣಿಗೆ ಗಾಡಿಗೆ ಫಿಟ್ ಮಾಡೋಕ್ಕೆ ಹಿಂದೆ. ಸೊ ಆ ಫಿಟ್ ಮಾಡಿಬಿಟ್ಟು ಅವ್ರನ್ನ ಎಲ್ಬೋಟ್ ಆಗೋದು ಆರಾಮ್ಸೆ. ನೋಡಿ ಕಂಪ್ಲೀಟ್ ಇದೆಲ್ಲ ನೂಬ್ರಾ ವ್ಯಾಲಿ. ಎಷ್ಟೊಂದು ಸಿನಿಮಾಗಳು ರಿಲೀಸ್ ಆದರೆ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು.
ಸಾರಿ ಸಿನಿಮಾಗೆ ಶೂಟ್ ಮಾಡ್ತಾ ಇರ್ತಾರೆ ಇಲ್ಲಿ ಬಂದು ನೂಬ್ರಾ ವ್ಯಾಲಿ. ಮೊನ್ನೆ ಚಂದನ್ ಶೆಟ್ಟಿ ಬಂದಿದ್ದ, ಮೊನ್ನೆ ಚಂದನ್ ಶೆಟ್ಟಿ ಅವರಾದ್ರೆ ಬಂದಿದ್ರು ನೂಬ್ರಾ ವ್ಯಾಲಿಗೆ. ಸೊ ಮತ್ತೆ ಬಂದಿದ್ದಾರೆ ಅವರು ಇವಾಗ, ಮತ್ತೆ ಹಿಮಾಚಲ್ ಪ್ರದೇಶರು ಬಂದಿದ್ದಾರೆ ಅವರು. ಮತ್ತೆ ಇವರು ತೆಲುಗುದಲ್ಲಿ ಒಬ್ಬ ಆಕ್ಟರ್ ಕೂಡ ಬಂದಿದ್ರು ಇಲ್ಲಿಗೆ ನೂಬ್ರಾ ವ್ಯಾಲಿಗೆ. ತೆಲುಗುದಲ್ಲಿ ವಿಜಯ್ ದೇವರಕೊಂಡ ಸಮಥಿಂಗ್ ಅವರೇ ಅನ್ಸುತ್ತೆ, ವಿಜಯ್ ದೇವರಕೊಂಡ ಆದ್ರೆ ಬಂದಿದ್ರು. ಮತ್ತೆ ತೆಲುಗುದಲ್ಲಿ ಫ್ಯಾಷನ್ ವರ್ಜ್ ಅಂತ ಹೇಳ್ಬಿಟ್ಟು ಫ್ಯಾಷನ್ ಬಗ್ಗೆ ಎಕ್ಸ್ಪ್ಲನೇಷನ್ ಆದ್ರೆ ಮಾಡ್ತಿರ್ತಾರೆ, ದಿ ಫ್ಯಾಷನ್ ವರ್ಜ್ ಅಂತ ಹೇಳ್ಬಿಟ್ಟು. ಸೊ ಅವ್ರು ಕೂಡ ಬಂದಿದ್ರು ಮೊನ್ನೆ ನೂಬ್ರಾ ವ್ಯಾಲಿಗೆ. ಅದೇ ಥರ ಡಿಸ್ಕಿಟ್ ಕೂಡ ತುಂಬ ಫೇಮಸ್ ಆಗಿರ್ತಕ್ಕಂಥ ಪ್ಲೇಸು. ಅದು ಸೊ ಜೀವನದಲ್ಲಿ ಒಂದು ಬಾರಿ ಆದರೂ ಈ ರೈಡನ್ನು ಎಂಜಾಯ್ ಮಾಡಬೇಕು. ಎಲ್ಲಿಂದಂದರೆ ಮನಾಲಿ ಟು ಡಿಸ್ಕಿಟ್ ಆದರೂ ಹೋಗ್ಬೇಕು, ಮನಾಲಿ ಟು ಡಿಸ್ಕಿಟ್ ಆದರೂ ಹೋಗಿ ಸಾಕಾಗಿರ್ತದೆ. ಜೀವನದಲ್ಲಿ ಒಂದು ಬಾರಿ ಆದರೂ ಈ ರೈಡ್ ಮಾಡ್ಬೇಕು ಗೈಸ್, ಯಾಕಂತ ಹೇಳಿದ್ರೆ ಅದ್ಭುತವಾಗಿರ್ತದೆ. ನೀವು ಒಳ್ಳೆ ಫೀಲ್ ಆದರೂ ಮಾಡ್ತೀರಾ ಪ್ರತಿದಿನ, ಏನು ಈ ರೈಡ್ ಮಾಡ್ತೀರಾ, ಒಳ್ಳೆ ಎಂಜಾಯ್ ಆದರೆ ಮಾಡ್ತೀರಾ ಈ ರೈಡನ್ನು. ಸೊ ಜೀವನದಲ್ಲಿ ಒಂದು ಬಾರಿ ಆದರೂ ಮಾಡಬೇಕು ಈ ರೈಡನ್ನು. ಮತ್ತೇನಪ್ಪ ಅಂತ ಹೇಳಿದ್ರೆ ಈ ಒಂದು ಅಕ್ಟೋಬರ್ ಆಗಿದ ತಕ್ಷಣ ಬರೋಕ್ಕಂತ ಹೋಗ್ಬಿಡಿ, ಯಾಕಂತ ಹೇಳಿದ್ರೆ ಫುಲ್ ಮಂಜು ಮುಚ್ಕೊಂಡ್ಬಿಟ್ಟಿರುತ್ತೆ. ಅದಕ್ಕೋಸ್ಕರ ನಾವು ವಾಕ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಮೊದಲೇ. ಮೇಲೆ ಕಲ್ಲುಗಳಿದಾವಲ್ವಾ, ಕೆಳಗಡೆ ಬೀಳ್ತಾ ಇರುತ್ತೆ, ಸ್ಪಿಟ್ಟಿಂಗ್ ಆಗ್ತಾ ಇರ್ತದೆ. ಅದೇ ಥರ ಮಂಜು ತುಂಬ್ಕೊಂಡ್ಬಿಟ್ಟಿರುತ್ತೆ ರೋಡ್ ಮೇಲೆ ಎಲ್ಲ, ಫುಲ್ಲು ರೋಡ್ ಬ್ಲಾಕ್ ಆಗಿಬಿಡ್ತದೆ. ಚಿಕ್ಕ ವಯಸ್ಸಲ್ಲೆಲ್ಲ ಹೇಳ್ತಾ ಇದ್ರಲ್ವಾ, ಅಲ್ಲಿ ರೋಡ್ ಬ್ಲಾಕ್ ಆಗೋಗಿತ್ತಂತೆ ಜಮ್ಮು ಕಾಶ್ಮೀರಲ್ಲಿ. ಐಸನ್ನ ಒಂದು JCB ದಲ್ಲಿ ತೆಗಿತಾ ಇದ್ದಾರಂತೆ, ಟ್ರೈನ್ ಹೋಗ್ತಾ ಇಲ್ವಂತೆ ಅಂತ ಹೇಳ್ಬಿಟ್ಟು. ಸೊ ಆ ಥರ ಆಗ್ಬಿಡ್ತದೆ ಅಕ್ಟೋಬರಲ್ಲಿ ಬಂದರೆ ಇಲ್ಲಿ ತುಂಬ. ಅಂದರೆ ಇಲ್ಲಿ ರೋಡ್ಗಳೆಲ್ಲ ಬಂದ್ ಮಾಡಿಬಿಟ್ಟಿರ್ತಾರೆ, ರೋಡೇ ಓಪನ್ ಮಾಡಲ್ಲ. ಸೊ ಆ ಕಾರಣದಿಂದ ನಾವು ಈ ಸಮಯಕ್ಕೆ ಇಲ್ಲಿ ತಲುಪಿದ್ದು ತುಂಬ ಒಳ್ಳೇದಾಯಿತು. I can hear the demons call when they do what they do. And now I feel like taking off, find a place with a view. The pain is never. ಇವಾಗ ಟೈಮ್ ಬಂದ್ಬಿಟ್ಟು 5:47 ಆದರೆ ಆಗ್ತಾಯಿದೆ. ಸೊ ಈಗ ಮುಂದೆ ಕಾಣಿಸ್ತಾ ಇದೆ ನೋಡಿ ಡಿಸ್ಕಿಟ್ 1 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ಮೈಲ್ ಸ್ಟೋನು ನಿಮ್ಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ. ಸೊ ಇನ್ನು 1 ಕಿಲೋಮೀಟರ್ ಆದರೆ ಇದೆ ಡಿಸ್ಕಿಟು ಇಲ್ಲಿಂದ. ಸೊ ನೋಡಿದ್ರು ಡಿಸ್ಕಿಟ್ ಈ ವಿಜಯ್ ದೇವರಕೊಂಡ ಒಂದು ರೈಡ್ ಮಾಡ್ಕೊಂಡು ಬಂದಿದ್ರಲ್ವ ಈ ಪ್ಲೇಸ್ಗಳಿಗೆಲ್ಲ. ಒಂದು ಸಿನಿಮಾದಲ್ಲಿ ತುಂಬ ವೈರಲ್ ಆಗಿತ್ತಲ್ವ ಸಿನಿಮಾ ಅದು. ಸೊ ಇದೇ ಪ್ಲೇಸ್ ಅದು, ನಾವಿರೋದು ಇಲ್ಲೇ ಇದ್ದೀವಿ. ಸಾಕಾಗಿದೆ ರೈಡ್ ಅಂತೂ. ಬಟ್ ಪೆಟ್ರೋಲ್ ಬಂಕ್ ಇದೊಂದೇ ಸಿಗುತ್ತೆ ನಿಮಗೆ, ಸುಮಾರು ಒಂದು 300 ಕಿಲೋಮೀಟ್ರ್, ಪೆಟ್ರೋಲ್ ಬಂಕ್ ಅದೊಂದೇ ಸಿಗೋದು. ಸುಮಾರು ಒಂದು 100 ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ತದೆ, ಒಂದೇ ಪೆಟ್ರೋಲ್ ಬಂಕ್ ಅಂತ ಇರ್ತದೆ, ಯಾವುದೂ ಸಿಗಲ್ಲ. I can hear the demons call when they do what they do. And now I feel like taking off, find a place with a view. ನೋಡಿ ಗೈಸ್, ಒಂಟೆ ಆದರೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನೋಡಿ ಗುರು, ಎಷ್ಟು ದೊಡ್ಡದಾಗಿದೆಯೋ ಒಂಟೆ ಗುರು, ನೋಡಿ ಎಷ್ಟು ದೊಡ್ಡದಾಗಿದೆಯೋ. ಸೊ ನಮ್ಮ ಭೈರವಾಗನೂ ನಾವು ಇಲ್ಲಿದ್ದೀವಿ. ಸೊ ನೋಡಿ ಎಷ್ಟು ದೊಡ್ಡದಾಗಿದೆಯೋ ಒಂಟೆ. ಏನು ಗುರು ಈ ಥರ ಇದೆ ಒಂಟೆ ಗುರು, ಇದು ಒಂಟೆ ನೋಡಿ ಎಷ್ಟು ದೊಡ್ಡದಿದೆಯೋ. ನೋಡಿ ಒಂಟೆ ಗುರು ಎಷ್ಟು ದೊಡ್ಡದಿದೆಯೋ. ಭೈರವಾಗ ನೋಡ್ತಾ ಇದ್ದಾನೆ ಆ ಒಂಟೆನ, ಎಷ್ಟು ದೊಡ್ಡದಾಗಿದೆ ನೋಡಿ ಗುರು ಒಂಟೆ. ನಮಸ್ಕಾರ ದೇವರು. ಲದಾಖ್ ಟು ಪಾಕಿಸ್ತಾನ್ ಒಂದು ರೈಡ್ ಆದರೆ ನೆನ್ನೆ ಸ್ಟಾರ್ಟ್ ಮಾಡಿದ್ವಿ. ಸುಮಾರು 160 ಕಿಲೋಮೀಟ್ರ್ ಆದರೆ ರೈಡ್ ಮಾಡಿಕೊಂಡು ಸೊ ತಿರ್ಚಿಗಾದರೆ ಬಂದಿದ್ವಿ ನೆನ್ನೆ. ಸೊ ಈ ಮನೆ ಹತ್ರ ಆದರೆ ಇದ್ವಿ ನಾವು. ಸೊ ಇನ್ನು 40 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಪಾಕಿಸ್ತಾನ ಅಂದರೆ ಬಂದುಬಿಡ್ತದೆ, ಪಾಕಿಸ್ತಾನ ಬಾರ್ಡ್ರ್ ಆದರೆ ಬಂದುಬಿಡ್ತದೆ. ಸೊ ನಿಮ್ಗೊಂದು ಒಳ್ಳೆ ವಿಚಾರ ಆದರೆ ತಿಳಿಸ್ತೀನಿ ಬನ್ನಿ.
ಏನಪ್ಪ ಅಂತ ಹೇಳಿದ್ರೆ ಇದು ಒಂದು ಬಯೋಡಿಗ್ರೇಡೇಬಲ್ ಟಾಯ್ಲೆಟ್ ಇದು. ಸೊ ಇದು ಲದಾಖು ಮತ್ತು ನೇಪಾಳು, ಚೈನಾ, ಭೂತಾನು ಇಂಥ ಒಂದು ಪ್ರದೇಶಗಳಾದರೆ ತುಂಬ ಯೂಸ್ ಮಾಡ್ತಾರೆ. ಸೊ ಏನಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನೀರು ಜಾಸ್ತಿ ಸಿಗಲ್ಲ. ಸೊ ಆ ಕಾರಣದಿಂದ ಒಂದು ಗೊಬ್ಬರವನ್ನು ಯೂಸ್ ಮಾಡಿಕೊಂಡು ಒಂದು ಟಾಯ್ಲೆಟ್ ಆಗಿದ ತಕ್ಷಣ ಅದ್ರ ಮೇಲೆ ಆ ಗೊಬ್ಬರನಾದರೆ ಹಾಕ್ಬಿಡ್ತಾರೆ. ಸೊ ಅದರಿಂದ ಒಂದು ಫರ್ಟಿಲಿಟಿ ಜಾಸ್ತಿ ಆಗುತ್ತೆ ಮಣ್ಣದ್ದು. ಸೊ ಆವಾಗ ಅಗ್ರಿಕಲ್ಚರ್ಗೆ ಯೂಸ್ ಆಗುತ್ತೆ ಅಂತ. ಸೊ ಇಂಥ ವಿಚಾರಗಳಿಗೆ ಒಂದು ಲೈಕ್ ಆದರೆ ಹೊಡೀರಿ, ಅದೇ ಥರ ಒಂದು ಶೇರ್ ಆದರೆ ಮಾಡಿರಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಬೆಳಗ್ಗೆ ತಿಂಡಿ ಕೂಡ ಇಲ್ಲಿ ಮೇಡಮ್ ಅವರಾದ್ರೆ ಕೊಟ್ಟರು ನಮಗೆ ಮನೆಯಲ್ಲಿ. ಬರೋ ಬರೋ छोड़ देना. बरो 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 बरो